ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ಹೆಸರು ಬೇಳೆ ಪಾಲಕ್ ಹಾಕಿ ನಾನು ಈ ಥರನೇ ಬೋಂಡ ಮಾಡಿ ಗ್ರೇವಿ ಮಾಡಿದ್ದೀನಿ. ನೋಡ್ಬೋದು ರೀ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಈ ಥರನೇ ಮಾಡ್ಕೊಳ್ಳಿ. ಇದನ್ನು ನಾವು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ ರೀ. ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿಲ್ಲಿ ಒಂದು ಸ್ವಲ್ಪನೇ ಕಡಲೆ ಹಿಟ್ಟು ಅಂದರೆ 100 ಗ್ರಾಮ್ ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ. 2 ಕಟ್ ಪಾಲಕನ್ನು ಇಟ್ಕೊಂಡಿದ್ದೀನಿ ರೀ. ಇವತ್ತು ನೋಡಿರಿ, ತುಂಬ ಟೇಸ್ಟ್ ಆದಂಥದ್ದು ಹೊಸ ರೆಸಿಪಿ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುವಂತಹ ಪಾಲಕ್ ಮತ್ತು ಗ್ರೇವಿಯನ್ನು ಮಾಡೋಣ ರೀ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನಿಲ್ಲಿ 1 ಬೌಲಷ್ಟು ಹೆಸರು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ರೀ. 1-2 ಗಂಟೆಗೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು. ಈ ಹೆಸರು ಬೇಳೆದು ನಾವು ಇದ್ರ ಜೊತೆಗೆ ಸೇರಿಸ್ಬೇಕಾಗುತ್ತೆ ರೀ. ಇವಾಗ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೇ ನೋಡಿರಿ ಹೆಸರು ಬೇಳೆನ ಹಾಕ್ಕೊಳ್ಳೋಣ ರೀ. ಇದು ಪಾಲಕ್ ಸೊಪ್ಪು ನಮಗೆ ಆರೋಗ್ಯಕ್ಕೂ ಒಳ್ಳೇದು ನೋಡಿರಿ. ಎಲ್ಲವನ್ನು ಇದಕ್ಕೆ ಹಾಕೊಳ್ಳೋಣ. ಇವಾಗ ನೋಡ್ಬೋದು ರೀ, ಇದಕ್ಕೆ ಎಷ್ಟು ನೀರಾಂಶ ಇರುತ್ತೆ ಅಷ್ಟೇ ಸಾಕು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ನೈಸಾಗಿನೇ ಪೇಸ್ಟ್ ಮಾಡ್ಕೊಂಬಂದಿದ್ದೇನೆ. ಇವಾಗ ನಮ್ದೆಲ್ಲ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ರೀ. ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ತೊಳೆಯೋಣ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು ಹೆಸರುಬೇಳೆ ಇದಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ ರೀ. 1/4 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಮತ್ತು 1/4 ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ರೀ. ಸ್ವಲ್ಪನೇ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದರೊಳಗೆ ಉಪ್ಪಿರ್ಬೇಕು ನೋಡಿರಿ. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಕಲಿಸ್ಬೇಕು ರೀ. ಚೆನ್ನಾಗಿ ಈ ಥರನೇ ಕಲಿಸ್ಕೊಳ್ಳೋಣ. ಇದು ತುಂಬ ಟೇಸ್ಟ್ ಆಗಿರುತ್ತೆ ರೀ. ನಿಮಗೆ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಾನೊಂದು ಅರ್ಧ ಲೆಮನನ್ನು ಹಿಂಡ್ಕೊತಾ ಇದ್ದೀನಿ ರೀ. ನೋಡ್ಬೋದು ಇದನ್ನು. ಇವಾಗ ಇದಕ್ಕೆ ನೋಡಿರಿ, ಒಂಚೂರನ್ನೇ ನಾವು ಅರಿಶಿನವನ್ನು ಹಾಕ್ಕೊಳ್ಳೋಣ. ಸ್ವಲ್ಪನೇ ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೇವೆ. ಇದನ್ನು ಸ್ವಲ್ಪ ಚೆನ್ನಾಗಿ ಇದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇವಾಗ ನಾನು 1-2 ಕಟ್ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೇನೆ ರೀ. ಇದಕ್ಕೇ ನಾವು ಹಾಕ್ಕೊಳ್ಳೋಣ. ಅಂದರೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೋದು ರೀ. ಇದ್ರ ಜೊತೆಗೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ರೀ. ಇದನ್ನು ನಾನು ಸೋಸಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನೋಡಿರಿ, 3 ಟೇಬಲ್ ರೀ ನಮ್ಮದು ಇದು ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ನೋಡ್ಬೋದು ನಮ್ಮದು ಇದು ನಾವು ಇವಾಗ ಬೋಂಡಾದು ಮಾಡಬೇಕಾದ್ರೆ ಯಾವ ಥರ ಕಲಿಸ್ಕೊತೀವಿ ನೋಡಿರಿ, ಅದೇ ಥರನೇ ಕಲಿಸ್ಕೋಬೇಕು. ಇವಾಗ ನೋಡ್ಬೋದು ರೀ, ತುಂಬ ಹೆಲ್ದಿ ಮತ್ತು ಆರೋಗ್ಯಕರವಾದಂಥದ್ದು ರೀ. ನಾವು ಇಷ್ಟಿಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇದನ್ನು ಎಣ್ಣೆಯಲ್ಲಿ ಹಾಕಿ ಈ ಥರನೇ ಕರಿಬೇಕ್ರಿ. ನಾನಿಲ್ಲಿ ಇವಾಗ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ. ಇವಾಗ ಬೇಕಾದರೆ ಚಿಕ್ಕದು ಹಾಕ್ಕೋಬೋದು. ನೋಡ್ಬೋದು ನಮ್ಮದು ಆಯಿಲ್ ಬಿಸಿ ಆಗಿದೆ. ನಾನು ಸ್ವಲ್ಪ ದೊಡ್ಡದೇ ಹಾಕಿದ್ದೀನಿ ರೀ. ಅಂದರೆ ಎಣ್ಣೆಯಲ್ಲಿ ಫ್ರೈ ಆಯಿತು ಅಂತಂದರೆ ಅದು ಸ್ವಲ್ಪ ಸೈಜು ಕಡಿಮೆ ಆಗುತ್ತೆ. ನಾವು ಪಾಲಕ್ ಸೊಪ್ಪು ಹಾಕಿದ ಕಡೆಯಿಂದಾಗಿ ನೋಡಿರಿ, ಅದು ಬೇಗನೆ ಫ್ರೈನೂ ಆಗೋ ಚಾನ್ಸ್ ಇರುತ್ತೆ. ಇವಾಗ ನೋಡ್ಬೋದು ನಮ್ಮದು ಎಲ್ಲವನ್ನು ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಬೇಯ್ತಾ ಇದ್ದಾಗೆ ಟರ್ನ್ ಮಾಡೋಣ. ಇವಾಗ ನೋಡಿರಿ, ನಾವು ಒಂದೊಂದನ್ನೇ ಟರ್ನ್ ಮಾಡಿ ಹಾಕ್ಕೊಳ್ಳೋಣ ರೀ. ಸ್ವಲ್ಪನೇ ನಮ್ಮದಿದು ಈ ಕಡೆ ಕೆಳಗಡೆ ಬೆಂದಾಗೆ ಫ್ರೈ ಆದಾಗೇ ಈ ಥರನೇ ನಾವು ಬೋಂಡ ಯಾವ ಥರ ಇದನ್ನು ಈ ಥರ ತಿರುಗಿಸಿ ಹಾಕಬೇಕು. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಇದನ್ನು ತಿರುಗಿಸಿ ಈ ಕಡೆಯೂ ಸ್ವಲ್ಪ ನಾವು 1 ನಿಮಿಷಗಳ ಕಾಲ ಈ ಸೈಡನ್ನು ತಿರುಗಿಸಿ ಹಾಕೊಳ್ಳೋಣ. ನೋಡ್ಬೋದು 2 ಕಡೆಗೇ ನಮ್ಮದು ಫ್ರೈ ಮಾಡ್ಕೊಳ್ಳೋಣ. ಇವೆಲ್ಲವನ್ನು ಈ ಥರನೇ ಟರ್ನ್ ಮಾಡಿ ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು 2 ಕಡೆಗೆ ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನು ನಾನು ತೆಗೆದು ಇಟ್ಕೊತಾ ಇದ್ದೇನೆ ರೀ. ಎಲ್ಲವನ್ನು ಇದನ್ನ ಥರನ ತೆಗೆದಿಟ್ಕೊಳ್ಳೋಣ. ಇಲ್ಲಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ. ಇದಕ್ಕೆ ನಾನು ನೋಡ್ತಾ ಇದ್ದೇನೆ, ಮೀಡಿಯಮ್ ಸೈಜಿಂದು ನೋಡಿರಿ. ನಾನು 3 ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಇವಾಗ ನೋಡ್ಬೋದು, ನಾನು ಇದಕ್ಕೆ ಸ್ವಲ್ಪನೇ ಶುಂಠಿ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪನೇ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ರೀ. ಇದನ್ನು ನಾವು ನೈಸಾಗಿಯೇ ಮಿಕ್ಸಿ ಮಾಡಬೇಕು. ಇವಾಗ ನೋಡ್ಬೋದು ರೀ, ನಾನು ನೈಸಾಗಿ ಪೇಸ್ಟ್ ಮಾಡಿದ್ದೇನೆ. ಇವಾಗ ನಮ್ಮದು ಬೋಂಡ ಆಗಿದೆ, ತೆಗೆದಿಟ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು, ಇದು ಸ್ವಲ್ಪನೇ ನಾನು ಎಣ್ಣೆ ತೆಗೆದಿದ್ದೇನೆ. ಇದಕ್ಕೇ ಒಗ್ಗರಣೆ ಹಾಕ್ತಾ ಇದ್ದೀನಿ ರೀ. ನಮ್ಮದು ಆಗಿದೆ. ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕೋಣ. ನೋಡ್ರಿ, ಇದನ್ನು ನಾನು ಸ್ವಲ್ಪ ಹೊತ್ತು ಒಂದು ಹಸಿ ವಾಸನೆ ಹೋಗೋ ತನಕ ನೋಡ್ರಿ ಇದನ್ನು ನಾವು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಾನು ಸ್ವಲ್ಪ ಹೊತ್ತು ಈಗ 1 ನಿಮಿಷದಿಂದ ಬಾಡಿಸ್ಕೊಂಡಿದ್ದೀನಿ ರೀ ಮೀಡಿಯಮ್ ಫ್ಲೇಮ್ನಲ್ಲೇ.
ಸ್ವಲ್ಪ ನಮಗೆ ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ನಾನು ಸ್ವಲ್ಪನೇ ಮಸಾಲೆ ಇಟ್ಕೊಂಡಿದ್ದೀನಿ. ಜೀರಿಗೆ ಪುಡಿ ಒಂದು ಸ್ವಲ್ಪನೇ ಇದೆ, 1/4 ಚಮಚ. ಧನಿಯಾ ಪುಡಿ ಇದೆ ರೀ, ಚಿಕನ್ ಮಸಾಲ ಇದೆ, ಸ್ವಲ್ಪನೇ ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ 3 ಮೀಡಿಯಮ್ ಸೈಜಿಂದು ಟೊಮೆಟೊವನ್ನು ನಾನು ಈ ಥರ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೇನೆ, ಸ್ವಲ್ಪ ತರಿಯಾಗಿ. ಇವಾಗ ಇದಕ್ಕೆ ನಾವು ಹಾಕೊಳ್ಳೋಣ ರೀ. ಇವಾಗ ಇದಕ್ಕೆ ನೋಡಿರಿ ಚೆನ್ನಾಗಿ ನಾವು ಇದು ಸ್ವಲ್ಪ ಇದ್ರ ಜೊತೆ ಹೊಂದ್ಕೊಳ್ಳೋಂಗೆ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪನೇ ನಾನು ಇದನ್ನು 1 ನಿಮಿಷಗಳ ಕಾಲ 1.5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ರೀ. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ನಾವು ಇಟ್ಟಿರುವಂಥ ಮಸಾಲವನ್ನು ಹಾಕೋತಾ ಇದ್ದೀನಿ. ನಾನು ಸಿಂಪಲ್ ಮಸಾಲೆ ಲೈಟಾಗಿ ಹಾಕಿದ್ದೀನಿ, ನೀವು ಬೇಕಿದ್ರೆ ಜಾಸ್ತಿನೂ ಹಾಕೋಬೋದು ರೀ. ಇದಕ್ಕಿಂತ ಜಾಸ್ತಿನೂ ಸ್ವಲ್ಪ ಖಾರದ ಪುಡಿ ಕಡಿಮೆ ಇದೆ ರೀ, ಹಾಗಾಗಿ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಗ್ರೇವಿಗೆ ನೋಡಿರಿ ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಇದರ ಜೊತೆಗೇ ನಾವು ಮಿಕ್ಸ್ ಮಾಡಿ ಇದನ್ನು ಸಹ ನಾವು 1-2 ನಿಮಿಷಗಳ ಕಾಲ ಬಾಡಿಸ್ಕೊಳ್ಳೋಣ ರೀ. ಇವಾಗ ನಾನು 2 ನಿಮಿಷಗಳ ಕಾಲ ಬಾಡಿಸ್ಕೊತಿದ್ದೀನಿ ರೀ. ನೋಡ್ಬೋದು ಗ್ರೇವಿ ನಮ್ಮದು ಸ್ವಲ್ಪ ಕಲರು ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರೀ. ಇದೊಂದು ಸ್ವಲ್ಪ ಆಯಿಲ್ ಬಿಟ್ಕೋ ಟೈಮಿಗೆ ನೋಡಿರಿ ನಾವು ಇದಕ್ಕೆ ಒಂಚೂರು ನೀರನ್ನು ಹಾಕ್ಕೊಳ್ಳೋಣ, ಜಾರ್ ತೊಳೆದಿದ್ದು. ಇವಾಗ ನೋಡ್ಬೋದು ರೀ ನಮ್ಮದು ಗ್ರೇವಿ 1-2 ನಿಮಿಷಗಳ ಕಾಲ ಆಗಿದೆ. ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಂಡಿದ್ದೇವೆ ರೀ. ಇವಾಗ ನಾವು ಮಾಡಿಟ್ಟಿರುವಂತಹ ಪಾಲಕ್ ಮತ್ತು ಹೆಸರುಬೇಳೆ, ಕಡಲೆ ಹಿಟ್ಟು ಹಾಕಿದ್ದೇವೆ ನೋಡಿರಿ. ಇದನ್ನು ಇದರ ಒಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷಗಳ ಕಾಲ ನಾವು ಇದ್ರ ಒಟ್ಟಿಗೆ ಬೇಯಿಸ್ಕೊಂಡ್ರೆ ನೋಡಿರಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ ನಮ್ಮದು 2 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಬೇಯಿಸ್ಕೊಳ್ಳೋಣ. ಇವಾಗ ನಮ್ಮದು 2 ನಿಮಿಷ ಆಗಿದೆ ರೀ. ನೋಡೋಣ, ನಮ್ಮದು ಚೆನ್ನಾಗಿ ಆಯಿಲು ಬಿಟ್ಕೊಂಡಿದೆ, ತುಂಬ ಕಲರ್ಫುಲ್ಲಾಗಿನೂ ಬಂದಿದೆ ರೀ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ. ಇದರೊಟ್ಟಿಗೆ ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ, ಒಳ್ಳೆ ಆರೋಗ್ಯಕರವಾದಂಥದ್ದು. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.